ನಮಸ್ಕಾರ. 11 ಪ್ರೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಹಿರಿಯ ಪುರುಷ ನಾಗರಿಕರಿಗೆ ಫ್ರೀ ಬಸ್ ಜಾರಿಗೆ ಸಿದ್ಧತೆಯನ್ನು ಮಾಡ್ತಾ ಇದೆ ಸರ್ಕಾರ. ವಯೋವೃದ್ಧರಿಗೆ ಫ್ರೀ ಬಸ್ ನೀಡಲು ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ವಿದ್ಯಾರ್ಥಿ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ. ಡಿಕೆ ಶಿವಕುಮಾರ್ ಉತ್ತರಿಸಿ, ವಯೋವೃದ್ಧರಿಗೆ ಫ್ರೀ ಬಸ್ ಯೋಜನೆಯನ್ನು ನಾವು ಮಾಡ್ತೇವೆ. ವಿದ್ಯಾರ್ಥಿ ಒಬ್ಬರ ಪ್ರಶ್ನೆಗೆ ಭರವಸೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್. ವಯೋವೃದ್ಧರಿಗೆ ಫ್ರೀ ಬಸ್ಸನ್ನು ನಾವು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಮಹಿಳೆಯರಿಗೆ ಉಚಿತವಾಗಿ ಈಗ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಯೋವೃದ್ಧರಿಗೂ ಕೂಡ ಇದೇ ರೀತಿ ಉಚಿತ ಬಸ್ ವ್ಯವಸ್ಥೆ, ಫ್ರೀ ಬಸ್ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂಥದ್ದೊಂದು ವಿಚಾರ ಚರ್ಚೆಯಲ್ಲಿದೆ, ಚಿಂತನೆಯಲ್ಲಿದೆ ಅನ್ನೋದನ್ನು ವಿದ್ಯಾರ್ಥಿಯೊಬ್ಬ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಯೋವೃದ್ಧರಿಗೆ ಫ್ರೀ ಬಸ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ವಯೋವೃದ್ಧರಿಗೆ ನಾವು ಫ್ರೀ ಬಸ್ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭರವಸೆ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿದ್ಯಾರ್ಥಿ ಪ್ರಶ್ನೆಗೆ ಹಿರಿಯ ಪುರುಷ ನಾಗರಿಕರಿಗೆ ಫ್ರೀ ಬಸ್ ಜಾರಿಗೆ ಸಿದ್ಧತೆಯನ್ನು ಮಾಡ್ತೀವಿ. ವಯೋವೃದ್ಧರಿಗೆ ಫ್ರೀ ಬಸ್ ನೀಡಲು ಡಿಸಿಎಂ ಡಿಕೆ ಶಿವಕುಮಾರ್ ಚಿಂತನೆ ಮಾಡಿದ್ದಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಅವರು ಸಂವಾದದಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಕಾಯಲು ಆಟೋಮ್ಯಾಟಿಕ್ ಎಚ್ಚರಿಕೆ ಗಂಟೆ ಹೊಡೆಯೋ ಯಂತ್ರವನ್ನ ಕೂಡ ತಯಾರಿಸಲಾಗಿದೆ. ಒಟ್ನಲ್ಲಿ ನೀವು ಸ್ವಲ್ಪ ಫ್ರೀ ಮಾಡಿಕೊಂಡು ಹೋದ್ರೆ ಕೃಷಿ ಮೇಳದಲ್ಲಿ ಮಸ್ತ್ ಮಜಾ ಮಾಡೋದಂತೂ ಸುಳ್ಳಲ್ಲ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರು ಒತ್ತುವರಿ ಮಾಡಿಕೊಂಡು ಮನೆ ಮೇಲೆ ಮನೆ ಕಟ್ಕೊಂಡು ಹಾಯಾಗಿದ್ರು. ಆದರೆ ಅವರಿಗೆ ಇವತ್ತು ಬಿಡಿಎ ಏಕಾಏಕಿ ಶಾಕ್ ನೀಡಿದೆ. ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸುವ ಮೂಲಕ ತನ್ನ ಜಾಗವನ್ನ ಮತ್ತೆ ವಾಪಸ್ ಪಡೆದಿದೆ. ಐಟಿ ಸಿಟಿಯಲ್ಲಿ ಜೆಸಿಬಿಗಳ ಸದ್ದು, ಬೆಚ್ಚಿ ಬಿದ್ದ ಜನ. ಮುಖ್ಯ ರಸ್ತೆ ಬದಿಯಲ್ಲಿದ್ದ ಕಟ್ಟಡಗಳೆಲ್ಲ ಬುಡೇಸ್. ಒಂದ್ ಕಡೆ ಆರ್ಭಟಿಸ್ತಾ ಇರುವ ಜೆಸಿಬಿ ಇಟ್ಯಾಚಿಗಳು, ಮತ್ತೊಂದ್ ಕಡೆ ನೆಲಸಮವಾಗ್ತಾ ಇರುವ ಅಂಗಡಿ ಮುಗ್ಗಟ್ಟುಗಳು, ಇನ್ನೊಂದ್ ಕಡೆ ಕಂಗಾಲಾಗಿ ನಿಂತಿರುವ ಜನ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ನಾಗರಬಾವಿ ಸರ್ಕಲ್ನ ಮುಖ್ಯ ರಸ್ತೆಯಲ್ಲೇ. ಪೊಲೀಸರ ಭದ್ರತೆಯೊಂದಿಗೆ ಬಿಡಿಎ ವ್ಯಾಪ್ತಿಯ 30 ಗುಂಟೆ ಜಾಗವನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ನಾಗರಬಾವಿ ಮೇನ್ ರೋಡ್ ಪಕ್ಕದಲ್ಲಿರುವ ಬಿಡಿಎ ವ್ಯಾಪ್ತಿಯಲ್ಲಿದ್ದ 9 ಶಾಪ್ಗಳು, 1 ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ತೆರವುಗೊಳಿಸಿದ್ದಾರೆ. ಈಗಾಗಲೇ ಬಿಟಿಎಂ ಬಡಾವಣೆಯ 42 ಕೋಟಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು. ಇದೀಗ ನಾಗರಬಾವಿಯಲ್ಲಿ 60 ಕೋಟಿ ಮೌಲ್ಯದ 30 ಗುಂಟೆ ಜಾಗವನ್ನ ಬಿಡಿಎ ವಶಪಡಿಸಿಕೊಳ್ಳುವುದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಒಟ್ಟಾರೆ ಬಿಡಿಎ ನಡೆಗೆ ಜನರ ಮಂಡೆ ಬಿಸಿಯಾಗಿದ್ದು, ನೆಲೆ ಇಲ್ಲದೆ ಕೆಲವರು ಕಂಗಾಲಾಗಿದ್ದಾರೆ. ಬಿಡಿಎ ನಿರ್ಧಾರ ಕಂಡು ಸಿಡಿದೆದ್ದಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಇದೀಗ ಕಡಲೆಕಾಯಿ ಪರಿಷೆ ಸೀಸನ್ ಪ್ರಾರಂಭ ಆಗಿದೆ. ನಾಳೆಯಿಂದ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಆರಂಭವಾದರೆ ಇತ್ತ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ದಿನಾಂಕ ನಿಗದಿಯಾಗಿದೆ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಡೇಟ್ ಫಿಕ್ಸ್. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಷೆ. ನಾಳೆ ಕಡಲೆಕಾಯಿ ಪರಿಷೆಗೆ ಅದ್ಧೂರಿ ಚಾಲನೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬಸವನಗುಡಿಯಲ್ಲಿ ಹಬ್ಬದ ಸಡಗರ ಮೂಡಲಿದೆ. ಬೀದಿ ಬೀದಿಗಳಲ್ಲಿ ರಾಶಿ ರಾಶಿ ಕಡಲೆಕಾಯಿ ಹಾಕೊಂಡು ರೈತರು, ವ್ಯಾಪಾರಿಗಳು ಮಾರಾಟ ಮಾಡ್ತಾರೆ. ಈ ಸಮಯದಲ್ಲಿ ರಸ್ತೆಯ ಯಾವ ಕಡೆಯೂ ಜಾಗವಿಲ್ಲದಂತೆ ಜನಜಾತ್ರೆ ನಡೆದಿರುತ್ತೆ. ಹೌದು,
ಪ್ರಖ್ಯಾತ ಬಸವನಗುಡಿ ಕಡಲೆಕಾಯಿ ಪರಿಷೆ ನವೆಂಬರ್ 25 ಮತ್ತು ನವೆಂಬರ್ 26ರಂದು ನಡೆಯಲಿದೆ. 2 ದಿನ ನಡೆಯಲಿರುವ ಕಡಲೆಕಾಯಿ ಪರಿಷೆಯಲ್ಲಿ ವ್ಯಾಪಾರಿಗಳಿಗೆ ಸುಂಕ ವಸೂಲಾತಿಗೆ ಬ್ರೇಕ್ ಹಾಕುವುದಕ್ಕೆ ಮುಜರಾಯಿ ಇಲಾಖೆ ನಿರ್ಧರಿಸಿದ್ದು, ಮಳಿಗೆ ಹಾಕುವುದಕ್ಕೆ ಮುಕ್ತ ಅವಕಾಶ ನೀಡಿದೆ. ಯಾವುದೇ ಧರ್ಮದವರು ವ್ಯಾಪಾರ ಮಾಡಬಹುದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಮತ್ತು ಹಿಂದೆ ಎಲ್ಲ ಅಂಗಡಿಗಳಿಗೆ ಹಣ ತಗೊಳ್ತಾ ಇದ್ರು. ಈ ಸಲ ಯಾವುದೇ ಹಣ ತಗೋಬಾರ್ದು ಅಂಗಡಿಯವ್ರ ಹತ್ರ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ವಿ. 0 ಈ ಸಲ. ಯಾರು ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ಯಾರು ಲಾಸ್ಟ್ ಟೈಮ್ ಯಾರೋ ಟೆಂಡರ್ ಹಾಕಿದ್ರು, ಅದನ್ನು ಈ ಸಲ ಟೆಂಡರ್ ಕರಿಬಾರ್ದು ಅಂತ ಆಗಿದೆ. ಇತ್ತ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಾಳೆಯಿಂದ ಕಡಲೆಕಾಯಿ ಪರಿಷೆ ಆರಂಭವಾಗಲಿದೆ. 4 ದಿನ ಕಡಲೆಕಾಯಿ ಪರಿಷೆ ನಡೆಯಲಿದ್ದು, ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಪರಿಷೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಪರಿಷೆ ಮಾಡಿ ಪರಿಸರವನ್ನ ಕಾಪಾಡಿ ಅಂತ ಮುಜರಾಯಿ ಸಚಿವರು ಮನವಿ ಮಾಡಿದ್ದು, ಸಾರ್ವಜನಿಕರು ಸಹಕರಿಸಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರೆಲ್ಲ ಸ್ವಂತ ಮನೆಯ ಕನಸು ಕಂಡವರು. ಆದರೆ ಆ ಕನಸಿನ ಮೇಲೆ ಅದು ಯಾರು ಕಣ್ಬಿತ್ತೋ ಏನೋ ಈಗ ಜನ ಕಣ್ಣೀರು ಹಾಕ್ತಿದ್ದಾರೆ. ಸಮಸ್ಯೆಗೆ ಪರಿಹಾರ ಸಿಕ್ಕೇ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮೂರು ತಿಂಗಳ ಸಂಬಳಕ್ಕಾಗಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಫೈಟ್. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಿಕ್ತು 2 ತಿಂಗಳ ಸಂಬಳ. ಬೇರೆಯವರ ಜೀವ ಉಳಿಸೋ ಆಂಬ್ಯುಲೆನ್ಸ್ ಸಿಬ್ಬಂದಿ ಸಮಸ್ಯೆ 108ಗಿಂತ ಜಾಸ್ತಿ ಆಗಿದೆ. ಸಕಾಲದಲ್ಲಿ ಆಸ್ಪತ್ರೆ ತಲುಪಿಸಿ ಜೀವ ಉಳಿಸುವ ಜೀವರಕ್ಷಕರಿಗೆ 3 ತಿಂಗಳಿಂದ ಸಂಬಳ ಸಿಕ್ಕಿರಲಿಲ್ಲ. ಸಂಬಳಕ್ಕಾಗಿ ಪ್ರತಿಭಟನೆಗೆ ಇಳಿಯಲು ಸಿಬ್ಬಂದಿ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ನೀಡಿದ್ರು. ನವೆಂಬರ್ 26ರ ರಾತ್ರಿವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ರು. ಅಷ್ಟರೊಳಗೆ ಸಂಬಳ ನೀಡಬೇಕು, ಇಲ್ವಾದ್ರೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಸಿದ್ರು. 3,500 ಜನ 108 ಆಂಬ್ಯುಲೆನ್ಸ್ ಸೇವೆಯಲ್ಲಿ ತೊಡಗಿದ್ದಾರೆ. ಆದ್ರೆ 3 ತಿಂಗಳಿಂದ ಈ ಸಿಬ್ಬಂದಿಗೆ ಸಂಬಳ ನೀಡಿಲ್ಲ. ಸಂಬಳ ಕೊಡಬೇಕಾದ EMRI ಗ್ರೀನ್ ಹೆಲ್ತ್ ಸಂಸ್ಥೆ ಕಳ್ಳಾಟವಾಡ್ತಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತು 2 ತಿಂಗಳ ಸಂಬಳ ನೀಡಲು EMRI ಗ್ರೀನ್ ಹೆಲ್ತ್ ಸಂಸ್ಥೆ ಒಪ್ಪಿಕೊಂಡಿದೆ. ಸರ್ಕಾರ ಸಿಬ್ಬಂದಿ ವೇತನ ಬಾಕಿ ಉಳಿಸಿಕೊಂಡಿಲ್ಲ. GVK ಕಂಪನಿಗೆ ಕಾಲಕಾಲಕ್ಕೆ ಹಣ ಪಾವತಿಸಲಾಗಿದೆ ಎಂದು ಆರೋಗ್ಯ ಸಚಿವರು ಮಾಹಿತಿ ನೀಡಿದ್ದಾರೆ. ವರದಿ ಬಳಿಕ ಹಣ ನೀಡದೆ ಕಳ್ಳಾಟವಾಡ್ತಿದ್ದ EMRI ಗ್ರೀನ್ ಹೆಲ್ತ್ ಸಂಸ್ಥೆ ಕೊನೆಗೂ ಹಣ ರಿಲೀಸ್ ಮಾಡುವುದಾಗಿ ಭರವಸೆ ನೀಡಿದೆ. ಆದರೆ ಬಾಕಿ 1 ತಿಂಗಳ ವೇತನ ಕೂಡ ನೀಡುವಂತೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಶನಿವಾರ ಸಂಜೆವರೆಗೆ ಗಡುವು ನೀಡಿದ್ದು, ಶನಿವಾರದ ಒಳಗೆ ವೇತನ ನೀಡದೆ ಹೋದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಇಲ್ಲವಾದಲ್ಲಿ ಸೇವೆಗೆ ಹಾಜರಾಗದಿರಲು ನೌಕರರು ನಿರ್ಧಾರ ಮಾಡಿದ್ದಾರೆ. ಇತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.